ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಹಾಗೆ ಹಬ್ಬದ ದಿನದ್ದು ಕಂಟಿನ್ಯೂಟಿ ಇದೆ ವ್ಲಾಗು ಎರಡೂ. ಇದು ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿ ನಾನು ನನ್ನ ತಂಗಿ ಕಂಪ್ಲೀಟ್ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದು ಈವ್ನಿಂಗ್ 8 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಲಂಕಾರ ಮಾಡೋಕ್ಕೆ ದೇವ್ರಿಗೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1:32 ತನಕ ಇಳಿದ್ಬಿಡ್ತು. ಬೇಗ ಬೇಗ ಸ್ಯಾರಿ ಎಲ್ಲ ಪಿನ್ ಮಾಡಿಕೊಂಡು ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಮ್ಮಂಗೆ. ಮತ್ತು ವರಮಹಾಲಕ್ಷ್ಮಿಗಾಗಿರ್ಬೋದು ಹೆಣ್ದೇವ್ರಿಗಾಗಿರ್ಬೋದು ಎಷ್ಟೇ ಅಲಂಕಾರ ಮಾಡಿದ್ರು ಮತ್ತೆ ಮಾಡೋಣ ಇನ್ನೂ ಮಾಡೋಣ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಮುಖವಾಡಕ್ಕೆಲ್ಲ ನೀಟಾಗಿ ಕಾಜಲ್ ಹಾಕಿ ಒಂಥರ ಕಣ್ಣೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮುಖವಾಡಕ್ಕೂ ಕೂಡ ಇನ್ನೂ ಹೈಲೈಟಿಂಗಾಗಿ ಕಾಣಲಿ ಅಂತ ಇನ್ನೂ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಎಲ್ಲ ಇದು ಮಾಡೋದು. ಇವನಂತೂ ಮಲ್ಗೆ ಇಲ್ಲ. ನಾವು ಮಲ್ಕೊಳ್ಳೋ ತನಕನೂ 1:30 ತನಕನೂ ಹೀಗೆ ಆಟ ಆಡ್ಕೊಂಡು ಕಾಲ ಕಳೀತಿದ್ದ. ಮಲ್ಕೊಳ್ಳೋದೇ ಇಲ್ಲ. ನಾನು ಮಲಗಿಸ್ಬಿಟ್ಟು ಬಂದರೆ ಎದ್ಬಿಡ್ತಾನೆ. ನಾನು ಪಕ್ಕ ಇದ್ದರೆ ಮಾತ್ರ ಮಲ್ಕೊಳ್ಳೋದು. ಮತ್ತು ನಮ್ಮ ಜೊತೆ ಎಲ್ಲರೂ ಇದ್ದಾರಲ್ಲ ಆಟ ಆಡ್ಕೊಂಡು ಇರ್ತಾನೆ. ನೋಡಿ ಈ ಥರ ಕಾಣಿಸ್ತಾ ಇದೆ ಔಟ್ಲುಕ್ಕು. ಜುಮ್ಕ ಹಾಕಿ ಎಲ್ಲ ಹಾಕಿ ಕಾಜಲ್ ಹಾಕಿ ಈ ಥರ ಔಟ್ಲುಕ್ ಕಾಣಿಸ್ತಾ ಇದೆ ಅಮ್ಮ. ಅದೇ ಹೇಳಿದ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗಲ್ಲ. ಇನ್ನೂ ಮಾಡೋಣ ಇನ್ನೂ ಏನಾದರೂ ಹಾಕೋಣ ಆ್ಯಡ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಆದಷ್ಟು ಎಲ್ಲ ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೈಟೇ ಪ್ರಿಪೇರ್ ಮಾಡಿ ಕಂಪ್ಲೀಟ್ ಎಲ್ಲನೂ ತಟ್ಟೆ ತುಂಬಿ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಬಿಡೋಣ ಅಂತ ಆಲ್ಮೋಸ್ಟ್ 2ವರೆಗೂ ಎಲ್ಲನೂ ಮಾಡಿದೆ. 2 ಗಂಟೆವರೆಗೂ ಎಲ್ಲ. ಯಾಕಂದರೆ ಮಾರ್ನಿಂಗ್ ಎದ್ದ ತಕ್ಷಣವೇ ಪೂಜೆ ಮಾಡಬೇಕಲ್ಲ. ಬೆಳಗಿನ ಜಾವನೇ 6 ಗಂಟೆಗೆಲ್ಲ ಪೂಜೆ ಆಗಿರಬೇಕಲ್ಲ. ಸೊ ಅದಕ್ಕೇ ನೋಡಿ ಎಲ್ಲ ತಟ್ಟೆ ಎಲ್ಲ ತುಂಬಿ ಕಂಪ್ಲೀಟಾಗಿ ಎಲ್ಲ ಡೆಕೋರೇಷನ್ ಆಗಿರ್ಬೋದು ಪ್ಲೇಟ್ಸ್ ಆಗಿರ್ಬೋದು ಎಲ್ಲ ನೈಟೇ ಮುಗಿಸ್ಕೊಬಿಟ್ಟೆ. ಈ ಥರ ಕಾಣಿಸ್ತಾ ಇದೆ ನೋಡಿ. ಎಲ್ಲ ತಟ್ಟೆ ತುಂಬ ಜಾಸ್ತಿ ತುಂಬಕ್ಕೆ ಹೋಗಿಲ್ಲ ನಾನು. ನಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಆ ಥರ. ಮತ್ತು ಅಲಂಕಾರನೂ ಅಷ್ಟೇ. ತಾಯಿಗೆ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಆ ಥರ ಎಲ್ಲ ನಾನು ಬಿಲೀವ್ ಮಾಡಲ್ಲ. ನಮ್ಮ ಭಕ್ತಿಯಿಂದ ನಮಗೆ ಖುಷಿ ಆಗಬೇಕು, ಅಮ್ಮಂಗೆ ಖುಷಿ ಆಗಬೇಕು. ನಮ್ಮ ಭಕ್ತಿಯಿಂದ ನಾವು ಹೆಂಗೇ ಸ್ಯಾರಿ ಉಡಿಸಿದ್ರು ಯಾವ ಥರನೇ ಅಲಂಕಾರ ಮಾಡಿದ್ರು ಯಾವ ಹೂವು ಹಾಕಿದ್ರೂ ಅದು ತಾಯಿಗೆ ಸಲ್ಲುತ್ತೆ. ಅದು ನನ್ನ ನಂಬಿಕೆ. ಸೊ ನಾವು ಯಾವುದೇ ನೈವೇದ್ಯ ಇಟ್ರು ಅದು ಸಲ್ಲುತ್ತೆ. ಆ ಥರ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ. ನಾನು ಗಡಿಯಾರದಲ್ಲಿ ಟೈಮ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 1:30 ಆಗಕ್ಕೆ ಬರ್ತಾಯಿದೆ. ಇನ್ನೂ ಆಟ ಆಡ್ತಾ ಇದ್ದಾನೆ ಅವನು ನಮ್ಮ ಜೊತೆ. ಸೊ ಇದು ಮಾರ್ನಿಂಗು ಎದ್ದಿದ್ದೀನಿ ನಾನು. ಮಾರ್ನಿಂಗ್ ಎದ್ದು 5ಗೆ ಎದ್ದೆ. 6 o'clock ಅಷ್ಟೊತ್ತಿಗೆ ಬೇರೆ ಎಲ್ಲ ಮನೆಯೆಲ್ಲ ಒರೆಸಿ ಮತ್ತೆ ಇನ್ನೊಂದು ಸತಿ ಎಲ್ಲ ರಂಗೋಲಿ ಹಾಕಿ ಆಚೆ ತೊಳ್ಳಿ ರಂಗೋಲಿ ಹಾಕಿ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಅರಿಶಿನ ಕುಂಕುಮ ಹಚ್ಕೊಂಡು ಪೂಜೆಗೆ ರೆಡಿ ಆದೆ. ಸೊ ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಎಷ್ಟು ಮನ್ಸಿಗೆ ನೆಮ್ಮದಿ ಸಿಕ್ತು ಅಂದರೆ ತುಂಬ ಖುಷಿಯಾಯಿತು. ಬೆಳಗಿನ ಜಾವ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ವ್ರತಗಳಲ್ಲೆಲ್ಲ ಆಲ್ಮೋಸ್ಟ್ ಸೂರ್ಯ ಹೊಡೋಕ್ಕೂ ಮುಂಚೆನೇ ಪೂಜೆ ಮಾಡಬೇಕಂತ ಅದಕ್ಕೆ ಹೇಳಿರೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಟೈಮಲ್ಲಿ ಶ್ಲೋಕಗಳಕ್ಕಾಗಿರ್ಬೋದು ಅಥವಾ ನಾವು ಅರ್ಚನೆ ಪೂಜೆ ಮಾಡೋವಾಗ ಮನ್ಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ದೀಪ ಎಲ್ಲ ಹಚ್ಕೊಂಡು ಅಲ್ಲಿ ಹೋಗಿ ತುಳಸಿಗೂ ಪೂಜೆ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಈಗ ಎಲ್ಲ ಆರತಿ ಬೆಳಗಿ ಇದು ಮಾಡ್ಕೊತಾ ಇದ್ದೀನಿ. ಅಕ್ಷತೆ ಹೂವು ಎಲ್ಲ ಹಾಕ್ಬಿಟ್ಟು ಎಲ್ಲ ಕೇಳ್ಕೊತಾ ಇದ್ದೀನಿ ತಾಯಿಗೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಪಾಪು ಮಲಗಿದಾಗಲೇ ಮಾಡ್ಕೊಂಬಿಟ್ಟಿದ್ದಕ್ಕೆ ಏನು ಇಂಟರ್ಫಿಯರೆನ್ಸ್ ಇರಲ್ಲ. ಪಾಪು ಇದ್ದಾಗ ಅದು ಬಂದು ಎಳಿಯೋದು ಇದು ಬಂದು ಎಳಿಯೋದು ಎಲ್ಲ ತೀಟೆ ಮಾಡ್ತಾ ಇರ್ತಾನಲ್ವ. ಸೊ ಪಾಪು ಮಲ್ಕೊಂಡಿದ್ದಾಗಲೇ ಮುಗಿಸ್ಕೊಂಡಿದ್ರಿಂದ ನೀಟಾಗಿ ಆಯಿತು ಚೆನ್ನಾಗಿ ಪೂಜೆ. ನನಗಂತೂ ತುಂಬ ಖುಷಿಯಾಯಿತು. ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಅಮ್ಮನಿಗೆ ಅಂತ. ನನಗೇನಂದರೆ ನನಗಿಷ್ಟ ಆಗಬೇಕು ತುಂಬ. ನನಗಿಷ್ಟ ಆದರೆ ಸಾಕು. ಯಾಕೆಂದರೆ ಎಲ್ಲರನ್ನೂ ಒಪ್ಸೋಕ್ಕಾಗಲ್ಲ. ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗ್ಬೋದು. ಬಟ್ ನನಗಂತೂ ನಾನು ಮಾಡಿರೋ ಅಲಂಕಾರ ತುಂಬ ಇಷ್ಟ ಆಯಿತು. ಸೊ ಆಲ್ಮೋಸ್ಟ್ ನಾನು ಇದು ಫಸ್ಟ್ ಇಯರ್ ಅಂದ್ಕೊಳ್ಳಿ ಇಂಡಿವಿಜುವಲಾಗಿ ನೀಟಾಗಿ ಮಾಡ್ತಾ ಇರೋದು. ಅವಾಗೆಲ್ಲ ಅತ್ತೆ ಜೊತೆ ಮಾಡ್ತಾಯಿದ್ದೆ ಊರಲ್ಲಿ 2 years. ಅದಾದಮೇಲೆ ಇಂಡಿವಿಜುವಲಾಗಿ ನಮ್ಮ ಮನೆಯಲ್ಲಿ ಇದೇ ಫಸ್ಟ್ ಇಯರ್ ಮಾಡ್ತಾ ಇರೋದು ನಾನು. ಸೊ ಅದರಿಂದ ಇನ್ನೂ ಬಿಗಿನರ್ ನಾನು. ಸೊ ಹಾಗೆ ಆಯಿತು. ಪೂಜೆ ಎಲ್ಲ ಆಯಿತು. ಅದು ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಿ ಎಲ್ಲ ಆಗಿ
ಅದು ಕಟ್ಕೊಂಡೆ ಕಂಕಣ. ಈ ಥರ ಕಂಪ್ಲೀಟ್ ಆಯಿತು ಪೂಜೆ. ನೋಡಿ ಹಿಂಗೆ ಕಾಣಿಸ್ತಾ ಇದ್ದೀನಿ. ನನ್ನ ಲಕ್ಷ್ಮಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂದರೆ ದೃಷ್ಟಿ ತೆಗ್ಬೇಕು ಅಮ್ಮಂಗೆ, ನನ್ನಮ್ಮ. ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಅರ್ಚನೆ ಪೂಜೆ ಎಲ್ಲ ಆಯಿತು ಕಂಪ್ಲೀಟ್. ಬೆಳಗಿನ ಜಾವನೆ ಎಲ್ಲ ಆಯಿತು. ಅರ್ಜುನ್ ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ, ಪೂಜೆ ಮಾಡಿದ್ರು. ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ನೀವು ಎಲ್ಲ ಹೇಗೆ ಹಬ್ಬ ಮಾಡಿದ್ರಿ ಕಮೆಂಟ್ಸಲ್ಲಿ ಹೇಳಿ. ಮತ್ತು ಹೇಗಿದೆ ಡೆಕೋರೇಷನ್ಸ್ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಏನು ಮಾಡ್ದ? ನಿನಗೂ ಇದೆ ಒಂದು ಪುಟಾಣಿ ಮಾಡಿಟ್ಟಿದ್ದೀನಿ ಪಟ್ಟಕ್ಕೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡಲಿ. ವಿಶ್ ಮಾಡಿ. ಹಾಯ್ ಗಾಯ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನೆಮ್ಮದಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಮಧ್ಯಾಹ್ನ ಅಡುಗೆಗೂ ಎಲ್ಲ ರೆಡಿಯಾಗಿದೆ. ಒಬ್ಬಟ್ಟು ಊಟಕ್ಕೆ ಈ ಅರಿಶಿನ ಕುಂಕುಮಕ್ಕೆ ಈವ್ನಿಂಗ್ ಬರ್ತಾರೆ. ಇದೆಲ್ಲ ರೆಡಿ ಮಾಡಬೇಕು. ಪೂಜೆ ಮಾಡ್ತಾ ನೋಡ್ತೀವಿ. ಅವನು ಕೊಡಿ ಮತ್ತೆ ಸೊ ಇಷ್ಟ ಆಗಿತ್ತು ನಾನು ಅಡುಗೆ ಮಾಡಿದ್ದು. ಅನ್ನ ಸಾಂಬಾರು ಇದಿಷ್ಟು ಮಾಡಿದ್ದೆ. ಪಾಪಗೂ ಕೂಡ ಲಂಗ ಬ್ಲೌಸ್ ಹಾಕಿ ಕ್ಯೂಟಾಗಿ ರೆಡಿ ಮಾಡಿದ್ದೀನಿ. ಅವನಂತೂ ತುಂಬ ಅಳ್ತಿದ್ದ. ಒಂದು 5 ಮಿನಿಟ್ಸು ಇರಲಿಲ್ಲ. ತುಂಬ ಗಲಾಟೆ ಮಾಡ್ತಿದ್ದ. ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಒಳಗಡೆ ಎಲ್ಲ ಚುಚ್ಚಿಸ್ತಾಯಿತ್ತು ಅನ್ಸುತ್ತೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಜಾಸ್ತಿ ಹೊತ್ತು ಹಾಕಿಸ್ಕೊಳ್ಳೇ ಇಲ್ಲ ಫೋಟೋ ವಿಡಿಯೋ ತೆಗೆಸ್ಕೊಳ್ಳೋಕ್ಕೆ. ಇದು ಈವ್ನಿಂಗ್ ನಾನು ಹಾಕ್ಕೊಂಡಿದ್ದಿದ್ದು ಸ್ಯಾರಿ. ಕುಂಕುಮಕ್ಕೆಲ್ಲ ಹೋಗ್ಬೇಕಿತ್ತಲ್ಲ, ಇದು ನಿಮ್ಗೆ ತೋರಿಸಿದ್ದೆ ನಾನು ಲಾಸ್ಟ್ ವ್ಲಾಗಲ್ಲಿ ಆ ಸ್ಯಾರಿ. ಸೊ ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ. ಸೊ ನಿಮಗೂ ಎಲ್ಲ ಹಬ್ಬ ಹೇಗಾಯಿತು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಇದಾಗಿತ್ತು ನನ್ನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.